ಸಮಾಸ ಆಯ್ತಲ್ರಿ ಇದು ಯಾವ ಯಾಕಂದರೆ ಇದಷ್ಟು ಪ್ರೊವೈಡ್ ಯಾಕೆ ಇವರು ಇಪ್ಪತ್ತು ಲಕ್ಷ ಕೇಳಬೇಕು. ಡಿ ಎಫ್ ಅವ್ರು ಮಾಡಿ ವಿಧಾನಸಭಾ ಇದು ಆಗ್ತಿದ್ರು ಡಿ ಎಫ್ ಅವ್ರಿಗೆ ಮರ ಕಡಿತಾವ್ರೆ ಯಾಕೆ ಕಾನೂನಲ್ಲಿ ತಾಂಡವರ ಪರ್ಮಿಷನ್ ಎಲ್ಲ ಇವ್ರ್ಯಾಕೆ ಪೊಲೀಸರಾಗಿ ಬರ್ತಾರೆ ಅವ್ರು ರಕ್ಷಣೆ ಮಾಡೋಕ್ಕೆ ಏನಾದ್ರೆ ದುಡ್ಡು ಕಟ್ಟಿದ್ದಾರೆ ಅವರು ಇವಾಗ ಇಂಟರ್ಫಿಯರಿಂಗ್ ನಿಮ್ಗೇನಾದ್ರು ಸರ್ಕಾರಕ್ಕೆ ಇವ್ರಿಗೆ ರಕ್ಷಣೆ ಕೊಡಿ ಅಂತ ಕೊಟ್ಟಿದ್ಯಾ ಇವ್ನು ಯಾವ ಪ್ರೈವೇಟ್ ಅವನಿಗೆ ಇದು ಮಾಡೋಕ್ಕೆ ನೀವೆಲ್ಲ ಪೊಲೀಸವರೆಲ್ಲ ಇಷ್ಟೊಂದು ಜನ ನಿಂತ್ಕೊಂಡು ಮಾಡೋಂಥದ್ದು ಏನು ದುಡ್ಡು ಕಟ್ಟಿದ್ದಾನೆ ಅವನು ರಕ್ಷಣೆ ಕೊಡಿ ಅಂತ ನಿಮ್ದು ಏನು ಯಾಕೆ ನೀವೆಲ್ಲ ಯಾಕೆ ಬಂದಿಲ್ಲ ಅವ್ನಿಗೆ ರಕ್ಷಣೆ ಕೊಡ್ತೀರಾ ಪ್ರೈವೇಟ್ನವನಿಗೆ ಈಸ್ ಪ್ರೈವೇಟ್ ಅವನು ಏನು ಗೌರ್ಮೆಂಟಾಗಿ ಕಟ್ತಾ ಇರೋದು ನೀವು ಗೌರ್ಮೆಂಟ್ ಬಿಲ್ಡಿಂಗ್ ನಾವು ವಿರೋಧ ಮಾಡ್ತಾ ಇದ್ದೀವ ನನಗೆ ಅರ್ಥ ಆಗ್ತಿಲ್ಲ ನಿಮ್ದು ಏನು ಅಂತ ಇದು ನೋಡಿ ನಾವು ಹೇಳ್ತೀವಿ ನೀವು ಅನವಶ್ಯಕವಾಗಿ ನಿಮ್ಮ ಕೆಲಸ ನೀವು ಮಾಡಿರಿ ಪೊಲೀಸ್ನವರು ಪೊಲೀಸ್ ಮಾಡೋಕ್ಕೆ ಭಾಳ ಕೆಲಸ ಇದೆ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಬಟ್ ನೀವೆಲ್ಲ ಬಂದು ಮಧ್ಯ ಬಂದು ನಮ್ಮನ್ನು ಹೋರಾಟನ ಹತ್ತಿಕ್ಕೋದು ನೀವು ಎದುರಿಸೋದು ಇದೆಲ್ಲ ಭಾಳ ದಿನ ಇರೋಲ್ಲ ರಾಜಕಾರಣದಲ್ಲಿ ಏನಿಗೆ ನಿಮ್ಗೆ ಹಣ ಕಟ್ಟಿದ್ದಾರಾ ಹೇಳಿ ಯಾರು ನಿಮ್ಮ ಯಾರಪ್ಪ ಇನ್ಚಾರ್ಜು ಹಾಂ ಏನಮ್ಮ ನಿಮ್ಗೆ ಹಣ ಕಟ್ಟಿದ್ದಾನ ಅವನು ನೀವು ಲೆಟ್ರ್ ಕೊಡೋದಿಲ್ಲ ಯಾಕಿಲ್ಲ ಅನವಶ್ಯ ಹೈಯರ್ ಆಫೀಸಲ್ಲಿ ಏನಂತ ಕೊಟ್ಟಿದ್ದಾರೆ ಆದೇಶನ ಟೆಲ್ಲಸ್ ಕೊಡಿ ಇವನಿಗೆ ರಕ್ಷಣೆ ಕೊಡಿ ಅಂತಾನೆ ಕಾಂಟ್ರಾಕ್ಟ್ರಿಗೆ ಬಡವ್ರದ್ದು ಸಮಾಧಿ ಮೇಲೆ ಬಿಲ್ಡಿಂಗ್ ಕಟ್ಟೋನಿಗೆ ರಕ್ಷಣೆ ಕೊಡಿ ಅಂತ ಹಾಕಿದ್ದಾರೆ ಹೈಯರ್ ಆಫೀಸರ್ ಸರ್ಕಾರಗಳಿರೋದು ಸಾರ್ವಜನಿಕರ ರಕ್ಷಣೆ ಕೊಡೋಕೆ ಯಾವನು ಶ್ರೀಮಂತನಿಗೆ ರಕ್ಷಣೆ ಕೊಡೋಕೆ ಆಗುತ್ತೆ ಅಷ್ಟೇ ಖಂಡಿತ ಆಗುತ್ತೆ ನೀವು ಹಿಂಗೆ ಮಾಡ್ತಾರೆ ಖಂಡಿತ ಆಗುತ್ತೆ ಅಷ್ಟೇ ಹಾಂ ನೀವು ಆಗಬೇಕು ಅಂತ ಇದ್ದೀರಾ ಆಗಬಾರ್ದನಾಗೆ ಇಲ್ಲಿ ಇರ್ತಿರಲ್ಲ ನೀವು ಹಾಂ ಖಂಡಿತ ಆಗಬೇಕು ಅಂತ ಇದ್ದೀರಾ ಹೇಳಿ ರವಿ ಈಗ ಏನಂತ ಹೇಳ ಜೊತೆ ಏನ ಹೇಳೀಗ ಈಗ ಸರ್ ಅವ್ರ ಕಂಟ್ರೋಲ್ ಅವ್ರ ಕಾನೂನು ನಮ್ಮದು 3 ಪಾಯಿಂಟ್ ನೆನ್ನೆ ಏನು ಎಸ್ಪೂರ್ ಹೇಳಿದ್ವಿ ದೇವಸ್ಥಾನ ಒಂದು ಇಂಚನ ಟಚ್ ಆಗಿ ಅವರಾಗ ಅವರೇ ಎಲ್ಲ ಶಿಫ್ಟ್ ಮಾಡ್ತೀವಿ ಅಂತ ಹೋದರೆ ಅದಕ್ಕೊಮ್ಮೆ ಫ್ಲ್ಯಾಟ್ ಪಾಯಿಂಟ್ ಹೇಳಿದ್ದೀನಿ ಇಲ್ಲ ಪಬ್ಲಿಕ್ಕಾಗಿ ಹೇಳೋ ಅವಶ್ಯಕತೆ ಓಕೆ ಎರಡನೇದು ಇಲ್ಲಿ ಪರ್ಮನೆಂಟಾಗಿ ನಮಗೆ ಕಾನೂನಾತ್ಮಕವಾಗಿ ಡೆಮಾಕ್ರೆಟಿಕ್ ವೇನಲ್ಲಿ ಧರಣಿ ಮಾಡೋದಕ್ಕೆ ಇಲ್ಲಿ ನಮಗೆ ಪೆಂಡರ್ ಏನಾಯ್ತು ರವಿ ಇವ್ರೇನು ಕೇಳೋದು ಇವ್ರು ಏನಾರು ಅಲ್ಲಿ ಕಲ್ಲು ನೋಡಿದ್ರೆ ಮತ್ತೊಂದು ನೋಡ್ರೆ ಅವ್ರಿಗೆ ಏನಾರು ರಕ್ಷಣೆ ಅಲ್ಲಿ ಬ್ಲಾಕ್ ಪೆಂಡರ್ ತಗೊಂಡ್ ಬಾ ಇಲ್ಲಿ ಯಾಕೆ ರೋಡಾಗಿ ಬ್ಲಾಕ್ ಮಾಡಿದ್ದಾರೆ ಇವರು ಯಾಕೆ ರೋಡಾಗಿ ಬ್ಲಾಕ್ ಮಾಡಿದ್ದಾರೆ ಇಲ್ಲೇ ಪೂಜಾರು ಡೈಲಿ ಆಮೇಲೆ ಪೂಜಾರು ಒಬ್ಬ ಮಾಡ್ಕೊಂಬರೋದು ಪೂಜಾರ ನೀವೇ ತಾನೆ ಯಾರು ಪೂಜಾರ ಕರೀರಿ ಯಾಕಮ್ಮ ಪೂಜೆ ಮಾಡೋಕ್ಕೆಲ್ಲ ಹಿಂದೆ ಬರ್ರಿ ಹಿಂದೆ ಬಿಡೋದಿಲ್ಲ. ಇಲ್ಲಿ ಬಡವರು 355 ಕುಟುಂಬಗಳನ್ನ ಬೀದಿಗೆ ಹಾಕಕ್ಕೆ ಬಿಡಲ್ಲ. ಫಸ್ಟ್ ಇವರಿಗೆ ರಕ್ಷಣೆ ಕೊಡಬೇಕು. ಇಲ್ಲಿರೋಂಥ ಹೆಣ್ಮಕ್ಳಿಗೆ ಒಂದು ಯಾರು ಹೂವು ಮಾರ್ತಾರೆ, ತರಕಾರಿ ಮಾರ್ತಾರೆ, ಹಣ್ಣು ಮಾರ್ತಾರೆ, ಇವ್ರನ್ನ ರಕ್ಷಣೆ ಮಾಡಿ ಏನು ಅಂತಸ್ತಿನ ಮಳಿಗೆ ಕಟ್ಟಕ್ಕೆ ಬಂದಿದ್ದಾನೆ ಯಾರೊಬ್ಬ ಶ್ರೀಮಂತ. ಇದು ಸರ್ಕಾರ ಕಟ್ತಿರೋದಲ್ಲ, ಇದು ಯಾವನೋ ಒಬ್ಬನಿಗೆ ಲೀಸ್ 30 ವರ್ಷಕ್ಕೆ ಲೀಸ್ ಅಂದರೆ ಮಾರಿರೋದು 30 ವರ್ಷಕ್ಕೆ ಮಾರಿಬಿಟ್ಟಿದ್ದಾರೆ. ಇದು ಬೇಡ ಅಂತೇಳಿ ಇಂದಿನ ನಮ್ಮ ಈಗಿನ ಶಾಸಕರಾದಂಥ ಜ್ಯೋತಿ ಗಣೇಶ್ ಹೇಳಿದ್ದಾರೆ, ನಾವು ಹೇಳಿದ್ದೀವಿ. ಇದು APMCಗೂ ಸೇರಿದೆ. ಇಲ್ಲಿ ಲೋಕಲ್ಗೆ ತುಮಕೂರು ಸುತ್ತಮುತ್ತ ಇರೋರಿಗೆ ತರಕಾರಿ ಮಾರ್ಕೆಟ್ ಇಲ್ಲಿ ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಆದರೆ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಕಿಕ್ ಬ್ಯಾಕ್ ತಗೊಂಡು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇದು. ಇವತ್ತು 2 ಎಕರೆ ಅಂದರೆ ಹೇಳಿದ್ರೆ ತುಮಕೂರಿನ ಹೃದಯ ಭಾಗದಲ್ಲಿರುವಂಥದ್ದು. ಇದು 100 ಕೋಟಿ ಕಿಕ್ ಬ್ಯಾಕ್ ತಗೊಂಡು ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇದನ್ನು ಪರಬಾರೆ ಮಾಡಿಬಿಟ್ಟಿದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಿದ್ದೇವೆ. ಇವತ್ತು ಹೆಣ್ಮಕ್ಳ ಮೇಲೆ ಲಾಠಿ ಬೀಸೋದು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಬಡವ್ರನ್ನ ಹಿಂಸೆ ಮಾಡುವಂಥ ಕೆಲಸ ಮಾಡ್ತಿದೆ. ಇದೆಲ್ಲ ನಡೆಯಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಗೃಹ ಸಚಿವರಿಗೂ ಹೇಳ್ತಾ ಇದ್ದೇವೆ, ಅವ್ರಿಗೂ ಕೂಡ ಮನವಿ ಮಾಡಿದ್ದೇವೆ, SP ಅವ್ರಿಗೆ ಹೇಳ್ತಿದ್ದೇವೆ, ಯಾವನೋ ಒಬ್ಬ ಉದ್ಯಮಿದಾರನಿಗೆ 100 ಜನ ಪೊಲೀಸ್ ಆಗಿ ರಕ್ಷಣೆ ಕೊಡುತ್ತೆ ಅಂದರೆ ಇದು ಸರ್ಕಾರ ಅಲ್ಲ. ಇದು ಕಾಮಗಾರಿ ಆರಂಭ ಮಾಡಕ್ಕೆ ಬಿಡಲ್ಲ ಅಂತಿದೆ, ಬಟ್ ಆರಂಭ ಆಗಿದೆ. ಎಲ್ಲ ಆರಂಭ ಆಗಿದೆ. ಕೂತಿದ್ದೇವಲ್ಲ ಇಲ್ಲೇ ಧರಣಿ ಕೂತಿದ್ದೇವೆ. ಇವತ್ತೇನಾದರೂ ನಮ್ಮ ಧರಣಿ ಮತ್ತೆ ಶಾಂತ ರೀತಿಯಲ್ಲಿ ಧರಣಿ ಕೂತಿರುವಂಥ ನಮ್ಮ ಸುದ್ದಿಗೆ ಏನಾದ್ರು ಬಂದರೆ ಈ ಸರ್ಕಾರನ ತೆಗಿಯೋವರೆಗೂ ಬಿಡಲ್ಲ. ಇದು ಬರೀ ಭ್ರಷ್ಟಾಚಾರ ಸರ್ಕಾರ. ಇದು ವಾಲ್ಮೀಕಿ ಹಗರಣ ತಗೊಳ್ಳಿ, ಮೂಡ ಹಗರಣ ತಗೊಳ್ಳಿ, ಪ್ರತಿ ದಿನನೂ ಒಂದು ಹಗರಣ. ಇದರಲ್ಲೂ ಒಂದು ಹಗರಣನೇ. ಇದು ತನಿಖೆ ಆಗಬೇಕು, CBI ಕೊಡಬೇಕು. ಕೆಳ ಅಂತಸ್ತಿನಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಗೃಹ ಸಚಿವರು. ಸ್ಥಳೀಯ ನೋಡ್ರಿ, ನಾವು ವೆರಿ ಕ್ಲಿಯರ್ ಆಗಿ ಹೇಳಿದ್ದೇವೆ. ಫಸ್ಟ್ 350 ಜನಕ್ಕೆ ಅಂಗಡಿ ಮಾಳಿಗೆ ಕೊಡೋದಕ್ಕೆ ಅಗ್ರಿಮೆಂಟ್ ಆಗಬೇಕು. ಅಗ್ರಿಮೆಂಟ್ ಆಗಿದ್ರೆ ಕಟ್ಬಿಟ್ಟು ಅವ್ರು 10,000 ರೂಪಾಯಿ ಬಾಡಿಗೆ ಕೊಡೋದು ಎಲ್ರಿಗೆ ಕೊಡ್ತಾರೆ. ಹೂವು ಮಾರೋರಿಗೆ ಎಷ್ಟು ಬರುತ್ತೆ? ಅವ್ನು ಎಷ್ಟು ತಗೊಂಡಿರೋದು ಈ ಬಾಡಿಗೆನ? ಇದನ್ನು 20 ಲಕ್ಷ ರೂಪಾಯಿ ವರ್ಷಕ್ಕೆ ತಗೊಂಡವನೆ.
ಅಂದರೆ 20 ಲಕ್ಷ ರೂಪಾಯಿ ವರ್ಷಕ್ಕೆ ಅಂದರೆ ನಮ್ಮ ಹೆಣ್ಮಕ್ಳು ಕೊಡಲಿ, ವರ್ಷಕ್ಕೆ 1,000 ರೂಪಾಯಿ ಕೊಡ್ತಾರೆ ಅವರು, ಅಂಗಡಿ ಕೊಡಲಿ, ಅಗ್ರಿಮೆಂಟ್ ಮಾಡಲಿ. ಅದಾದಮೇಲೆ ಮುಂದಿನ ಮಾತಾಡೋಣ ನಾವು. ಬರೀ ಟೋಪಿ ಹಾಕೋದಲ್ಲ ಸರ್ಕಾರ. ಬಡವ್ರ ಜೊತೆ ಚೆಲ್ಲಾಟ ಆಡೋಕ್ಕೆ ಬಂದರೆ ಆ ಶಾಪ ತಟ್ಟುತ್ತೆ, ಈ ಸರ್ಕಾರ ನಾಶ ಆಗುತ್ತೆ. ದೇವಸ್ಥಾನ ಕಟ್ಟಿ ಮತ್ತು ಅಲ್ಲಿನ ವಿಘ್ನ ನಿವಾರಿಸಿ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ದೇವಸ್ಥಾನದ ಒಂದು ಕಲ್ಲು ಮುಟ್ಟಿದ್ರು ದಂಗೆ ಎದ್ಬಿಡ್ತದೆ ತುಮಕೂರು, ಹೇಳಿದ್ವಿ ನಾವು. ಅದಕ್ಕೆ ಸರ್ಕಾರ ನೇರ ಹೊಣೆಗಾರ ಆಗುತ್ತೆ, ಹೋಮ್ ಮಿನಿಸ್ಟರ್ಗಳು ಕೂಡ ನೇರ ಹೊಣೆಗಾರರಾಗ್ತಾರೆ. ದೇವಸ್ಥಾನನ ದೇವಮನೆಯಲ್ಲಿ ಸ್ಥಾಪನೆ ಮಾಡಿ ಯಾರು ಅವನಿಗೇನು ದೇವ್ರು ಹೂವು ಕೊಟ್ಟಿದ್ಯಾ? ನಾವು ಇದನ್ನ 50 ವರ್ಷದಿಂದ ಸ್ಥಾಪನೆ ಮಾಡಿರೋದು. ಅದನ್ನ ದೇವಮಲೆ ತೆಗಿ ಅಂತ ಹೇಳಿದ್ರೆ ಮಸೀದಿ ಇದೆಯಲ್ಲ ಅಲ್ಲಿ, ಯಾವುದು ರಸ್ತೆಯಲ್ಲಿ ನಮ್ಮ ಟೌನ್ ಹಾಲ್ ಸರ್ಕಲ್ ಇದೆಯಾ, ತೆಗೀರಿ ಅಂತ ಹೇಳಿ. ದೇವಮಲೆಯಲ್ಲಿ ಇದೆಯಲ್ಲ ಅದನ್ನ ತೆಗೀರಿ ಅಂತೇಳಿ. ರೋಡಿನ ಮಧ್ಯದಲ್ಲಿ ಇದೆಯಲ್ಲ ತೆಗೀರಿ ಅಂತೇಳಿ. ಫಸ್ಟ್ ಇದೆಲ್ಲ ತೆಗಿಯೋದು. ಯಾವ ಸಾರ್ವಜನಿಕ ತೊಂದರೆ ಆಗಿದೆಯಲ್ಲ ಅದನ್ನ ತೆಗೀರಿ ಅಂತೇಳಿ. ಇದು 50 ವರ್ಷದಿಂದ ಕಟ್ಟಿರುವಂಥ ದೇವಸ್ಥಾನ ಇದು. ಯಾವುದೇ ಕಾರಣಕ್ಕೂ ಒಂದು ಕಲ್ಲು ಅಲುಗಾಡ್ಸೋಕ್ಕೂ ಬಿಡೋಲ್ಲ. ಅದೇನಾದ್ರು ಆದರೆ ಅದಕ್ಕೆ ನೇರ ಹೋಮ್ ಮಿನಿಸ್ಟರ್ ಹೊಣೆಗಾರರಾಗ್ತಾರೆ.